ಕಷ್ಟ ಎಷ್ಟು ದೊಡ್ಡದಾಗಿರುತ್ತದೆಯೋ ಅದನ್ನು ದಾಟಿದಾಗ ಸಿಗುವ ಮಹಿಮೆ ಅದಕ್ಕಿಂತಲೂ ಅನೇಕ ಪಟ್ಟು ದೊಡ್ಡದಾಗಿರುತ್ತದೆ. ಇದು ಕೇವಲ ಒಂದು ಸುವಿಚಾರವಲ್ಲ, ಇದು 2026ರಲ್ಲಿ ಮೀನ ರಾಶಿಯವರಿಗಾಗಿ ಬ್ರಹ್ಮಾಂಡವೇ ಬರೆದಿಟ್ಟಿರುವ ಅಂತಿಮ ಸತ್ಯ. ಇಂದು ನಾವು ಸಾಮಾನ್ಯ ಭವಿಷ್ಯವಾಣಿಗಳ ಮಟ್ಟದಲ್ಲೇ ನಿಲ್ಲುವುದಿಲ್ಲ. ಇಂದು ನಾವು ನಿಮ್ಮ ಜೀವನದ ದಿಕ್ಕನ್ನೇ ತಿರುಗಿಸುವ ಗ್ರಹಗಳ ಆಂತರಿಕ ಗಣಿತ, ಶನಿಯ ನ್ಯಾಯ, ಗುರುವಿನ ಕೃಪೆ ಮತ್ತು ನಿಮ್ಮ ಕರ್ಮಗಳ ಲೆಕ್ಕಾಚಾರವನ್ನು ಆಳವಾಗಿ ಅರ್ಥಮಾಡಿಕೊಳ್ಳಲಿದ್ದೇವೆ. ನಿಮ್ಮ ರಾಶಿ ಮೀನವಾಗಿದ್ದರೆ ಒಂದು ವಿಷಯ ಸ್ಪಷ್ಟವಾಗಿ ತಿಳಿದುಕೊಳ್ಳಿ, 2026 ಎಂದರೆ ಸಾಧಾರಣ ವರ್ಷ ಅಲ್ಲ. ಇದು ಬ್ರಹ್ಮಾಂಡವು ನಿಮ್ಮ ಕರ್ಮಪತ್ರವನ್ನು ತೆರೆದು ನೋಡುವ ವರ್ಷ. ಜ್ಯೋತಿಷ್ಯದ ದೃಷ್ಟಿಯಿಂದ ಈ ವರ್ಷ ಕೇವಲ ಲಾಭದಾಯಕವೂ ಅಲ್ಲ, ಕೇವಲ ನಷ್ಟದಾಯಕವೂ ಅಲ್ಲ. ಇದು ನಿಮ್ಮ ಕಾಯಕಲ್ಪವೇ ಸಂಪೂರ್ಣವಾಗಿ ಬದಲಾಗುವ ವರ್ಷ. 2026 ಆಧ್ಯಾತ್ಮಿಕ ಶುದ್ಧೀಕರಣದ ವರ್ಷ. ನಮ್ಮ ಆಳವಾದ ಜ್ಯೋತಿಷ್ಯ ವಿಶ್ಲೇಷಣೆ ಹೇಳುವುದೇನೆಂದರೆ 2026 ಒಂದು ಆಧ್ಯಾತ್ಮಿಕ ಶುದ್ಧೀಕರಣ ಕೇಂದ್ರದಂತೆ ಕೆಲಸ ಮಾಡಲಿದೆ. ಕಳೆದ 25ರಿಂದ 30 ವರ್ಷಗಳಲ್ಲಿ ನೀವು ಅನುಭವಿಸದೇ ಹೋದ ಅನುಭವಗಳನ್ನು ಈ ಒಂದೇ ವರ್ಷದಲ್ಲಿ ಅನುಭವಿಸುವಿರಿ. ಕೆಲವೊಮ್ಮೆ ಅದು ನೋವಿನ ರೂಪದಲ್ಲಿರಬಹುದು, ಕೆಲವೊಮ್ಮೆ ಅದು ಬುದ್ಧಿವಂತಿಕೆಯ ರೂಪದಲ್ಲಿರಬಹುದು. ಆದರೆ ಭಯಪಡುವ ಅಗತ್ಯವೇ ಇಲ್ಲ, ಯಾಕೆಂದರೆ 2026ರಲ್ಲಿ ನಿಮ್ಮ ಜೀವನದ ಮಹಾಯೋಜನೆಯನ್ನು ರೂಪಿಸುತ್ತಿರುವ 4 ಅಪರೂಪದ ಖಗೋಳ ಘಟನೆಗಳು ನಡೆಯುತ್ತಿವೆ. ಅವುಗಳಲ್ಲಿ ಒಂದು ದಿನಾಂಕವಂತೂ ಈ ವರ್ಷವನ್ನು ಹೋರಾಟ ಮತ್ತು ಯಶಸ್ಸು ಎಂದು 2 ಭಾಗಗಳಾಗಿ ವಿಭಜಿಸುತ್ತದೆ. ಈ ಕಾಲಚಕ್ರವನ್ನು ನೀವು ಅರ್ಥಮಾಡಿಕೊಳ್ಳದಿದ್ದರೆ ಮುಂಬರುವ ಬದಲಾವಣೆಗಳಲ್ಲಿ ನೀವು ದಾರಿ ತಪ್ಪುವ ಸಾಧ್ಯತೆಯಿದೆ. ಆದ್ದರಿಂದ ಈ ವಿಶ್ಲೇಷಣೆಯನ್ನು ಕೊನೆಯವರೆಗೂ ಅತ್ಯಂತ ಗಮನದಿಂದ ಕೇಳಿ. ಬನ್ನಿ, 2026 ಎಂಬ ಈ ಆಳವಾದ ಸಮುದ್ರಕ್ಕೆ ನಾವು ಒಟ್ಟಿಗೆ ಇಳಿಯೋಣ. ಶನಿ ಮೀನ ರಾಶಿಯಲ್ಲಿ ಜಲದಂಡದ ಆರಂಭ. ಮೀನ ಒಂದು ಜಲತತ್ವದ ರಾಶಿ. ಶನಿ ಎಂದರೆ ಶಿಸ್ತು, ನ್ಯಾಯ ಮತ್ತು ಕರ್ಮಫಲದ ದೇವತೆ. ಶನಿ ಜಲತತ್ವದ ರಾಶಿಯಲ್ಲಿ ಕುಳಿತಾಗ ಜ್ಯೋತಿಷ್ಯದಲ್ಲಿ ಇದನ್ನು ಶನಿಯ ಜಲದಂಡ ಎಂದು ಕರೆಯಲಾಗುತ್ತದೆ. ಇದರ ಅರ್ಥ ಏನು? ನೀರು ನಮ್ಮ ಭಾವನೆಗಳ ಸಂಕೇತ. 2026ರಲ್ಲಿ ಶನಿ ನಿಮ್ಮ ಭಾವನೆಗಳನ್ನು ಹಿಂಡಿ ನಿಮಗೆ ವಾಸ್ತವದ ಕನ್ನಡಿ ತೋರಿಸಲಿದ್ದಾರೆ. ಇದು ನಿಮ್ಮ ಸಾಡೆ ಸಾತಿಯ 2ನೇ ಮತ್ತು ಅತ್ಯಂತ ನಿರ್ಣಾಯಕ ಹಂತ. ಶನಿಯ ಸಂದೇಶ ಬಹಳ ಸ್ಪಷ್ಟ. ಸುಳ್ಳು ನೀರಿನಲ್ಲಿ ಕೊಚ್ಚಿ ಹೋಗುತ್ತದೆ, ಸತ್ಯ ಮಾತ್ರ ದಡ ಸೇರುತ್ತದೆ. ನೀವು ಇಷ್ಟು ದಿನ ತಪ್ಪಿಸಿಕೊಂಡಿದ್ದ ಪ್ರಶ್ನೆಗಳು, ನೀವು ಮರೆಮಾಡಿಕೊಂಡಿದ್ದ ಭಾವನೆಗಳು, ನೀವು ನಿಮ್ಮಿಂದಲೇ ಓಡಿಹೋದ ಸತ್ಯ, ಎಲ್ಲವೂ 2026ರಲ್ಲಿ ನಿಮ್ಮ ಮುಂದೆ ನಿಂತುಕೊಳ್ಳುತ್ತವೆ. ಕೇತು, ಚಂದ್ರರ ಜಲಛಾಯ ಕವಚ ಯೋಗ. ಈ ವರ್ಷ ಕೇತು ಮತ್ತು ಚಂದ್ರನ ನಡುವೆ ಒಂದು ವಿಶಿಷ್ಟ ಸಂಬಂಧ ನಿರ್ಮಾಣವಾಗುತ್ತಿದೆ. ಇದನ್ನು ಜ್ಯೋತಿಷ್ಯದಲ್ಲಿ ಜಲಛಾಯ ಕವಚ ಯೋಗ ಎಂದು ಕರೆಯಲಾಗುತ್ತದೆ. ಇದರ ಪರಿಣಾಮ ಏನು? ನೀವು ಜನರ ಮಧ್ಯೆಯೇ ಇದ್ದರೂ ಒಂದು ವಿಚಿತ್ರವಾದ ಏಕಾಂತವನ್ನು ಅನುಭವಿಸುವಿರಿ. ಆದರೆ ಇದು ಖಿನ್ನತೆ ಅಲ್ಲ, ಇದು ಒಂದು ಆಧ್ಯಾತ್ಮಿಕ ಶುದ್ಧೀಕರಣ. ಬ್ರಹ್ಮಾಂಡ ನಿಮ್ಮಿಂದ ಒಂದು ಮಾತು ಬಯಸುತ್ತಿದೆ. ಹೊರಗಿನ ಗದ್ದಲ ನಿಲ್ಲಿಸಿ, ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ. ಮಾನಸಿಕ ಸ್ಪಷ್ಟತೆಗಾಗಿ ನೀವು ಹೋರಾಡಬೇಕಾಗಬಹುದು, ಆದರೆ ಇದೇ ಹೋರಾಟ ನಿಮ್ಮನ್ನು ಪಕ್ವ, ಪ್ರೌಢ ಮತ್ತು ಬುದ್ಧಿವಂತರನ್ನಾಗಿ ಮಾಡುತ್ತದೆ. ಗುರು, ಅತಿಚಾರ ಮತ್ತು ಮಹಾತಿರುವು. ವರ್ಷದ ಆರಂಭದಲ್ಲಿ ನಿಮ್ಮ ರಾಶ್ಯಾಧಿಪತಿ ಗುರು ಅತಿಚಾರಿಯಾಗಿ, ಅಂದರೆ ಬಹಳ ವೇಗವಾಗಿ ಚಲಿಸುತ್ತಾರೆ. ಆದರೆ ಇಲ್ಲಿ ಒಂದು ದಿನಾಂಕವನ್ನು ನೀವು ಖಂಡಿತವಾಗಿ ನಿಮ್ಮ ಕ್ಯಾಲೆಂಡರ್ನಲ್ಲಿ ಬರೆದಿಟ್ಟುಕೊಳ್ಳಬೇಕು. ಜೂನ್ 2, 2026. ಈ ದಿನ ದೇವಗುರು ಬೃಹಸ್ಪತಿ ತಮ್ಮ ಉಚ್ಚ ರಾಶಿಯಾದ ಕರ್ಕಾಟಕಕ್ಕೆ ಪ್ರವೇಶಿಸುತ್ತಾರೆ. ಇದೇ ಆ ಕ್ಷಣ ದುಃಖದ ಪರ್ವತ ಕರಗಿ ಸುಖದ ಅಲೆ ಹುಟ್ಟುತ್ತದೆ. ಜೂನ್ 2ರ ನಂತರ ನಿಮ್ಮ ಜ್ಞಾನ, ನಿಮ್ಮ ಸಂತಾನ ಭಾಗ್ಯ, ನಿಮ್ಮ ಅದೃಷ್ಟ, ಈ 3 ಒಂದೇ ಸಮಯದಲ್ಲಿ ಜಾಗೃತವಾಗುತ್ತವೆ. ವರ್ಷದ ಮೊದಲಾರ್ಧದಲ್ಲಿ ನೀವು ಎದುರಿಸಿದ ಎಲ್ಲಾ ಪರೀಕ್ಷೆಗಳ ಫಲಿತಾಂಶ ಇಲ್ಲಿಂದ ನಿಧಾನವಾಗಿ ಕೈಗೆ ಬರಲು ಪ್ರಾರಂಭವಾಗುತ್ತದೆ. ಅಕ್ಟೋಬರ್ 2026 ಗ್ರಹಗಳ ಮಹಾಸಂಗಮ ಇದೀಗ ಬರುತ್ತದೆ. 2026ರ ಅತ್ಯಂತ ಶಕ್ತಿಶಾಲಿ ಹಂತ. ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಲಗ್ನ ಭಾವದಲ್ಲಿ, ಅಂದರೆ ನಿಮ್ಮ ವ್ಯಕ್ತಿತ್ವದ ಮನೆಯಲ್ಲಿ, ಸೂರ್ಯನ ತೇಜಸ್ಸು, ಮಂಗಳನ ಧೈರ್ಯ, ಶನಿಯ ಶಿಸ್ತು ಮತ್ತು 2 ಅಕ್ಟೋಬರ್ ನಂತರ ಶುಕ್ರನ ಆಕರ್ಷಣೆ ಎಲ್ಲವೂ ಒಂದೇ ಮನೆಯಲ್ಲಿ ಸೇರುತ್ತವೆ. ಒಮ್ಮೆ ಊಹಿಸಿ, ಒಂದೇ ಮನೆಯಲ್ಲಿ ಇಷ್ಟು ಶಕ್ತಿಶಾಲಿ ಗ್ರಹಗಳ ಶಕ್ತಿ ಎಂದರೆ ಏನು? ಇದರ ಅರ್ಥ ಒಂದೇ, ವರ್ಷದ ಅಂತಿಮ ಹಂತ ಸಂಪೂರ್ಣವಾಗಿ ನಿಮ್ಮದೇ. ನಿಮ್ಮ ವ್ಯಕ್ತಿತ್ವ ಬದಲಾಗುತ್ತದೆ, ನಿಮ್ಮ ಪ್ರಭಾವಳಿ ಹೆಚ್ಚುತ್ತದೆ, ಪ್ರಪಂಚ ನಿಮ್ಮನ್ನು ನೋಡುವ ದೃಷ್ಟಿಕೋನವೇ ಬದಲಾಗುತ್ತದೆ. ನೀವು ಒಂದು ಹೊಸ, ಉತ್ತಮ ಮತ್ತು ಬಲಿಷ್ಠ ರೂಪದಲ್ಲಿ ಹೊರಹೊಮ್ಮುವಿರಿ. ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ.
2026ರಲ್ಲಿ ನಿಮ್ಮ ಆರೋಗ್ಯ ಮತ್ತು ದೇಹದ ಸ್ಥಿತಿ ಪ್ರಮುಖ ಪಾತ್ರ ವಹಿಸುತ್ತದೆ. ಶನಿ ನಿಮ್ಮ ಲಗ್ನದಲ್ಲಿದ್ದಾರೆ. ಅವರು ನಿಧಾನಗತಿಯ ಗ್ರಹ, ಆದರೆ ಅವರ ಪ್ರಭಾವ ಅತ್ಯಂತ ಶಕ್ತಿಪೂರ್ಣ. ಜನವರಿ-ಮೇ 2026 ಸಮಯದಲ್ಲಿ ನೀವು ನಿಮ್ಮ ದೇಹದಲ್ಲಿ ಭಾರವನ್ನು ಅನುಭವಿಸಬಹುದು. ಎಲ್ಲವೂ ನಿಧಾನವಾಗಿ ಸಾಗುತ್ತಿದೆ ಎಂದು ಭಾಸವಾಗಬಹುದು. ವೈಜ್ಞಾನಿಕ ದೃಷ್ಟಿಯಿಂದ ಜಲ ಸಂಬಂಧಿತ ಕಾಯಿಲೆಗಳು, ನೀರಿನ ತೊಂದರೆ, ಮೂತ್ರಪಿಂಡ ಸಮಸ್ಯೆಗಳು, ಕಾಲುಗಳಲ್ಲಿ ನೋವು, ಪಾದಗಳಲ್ಲಿ ಉರಿ, ಕೊಲೆಸ್ಟ್ರಾಲ್ ಹೆಚ್ಚಳ ಅಥವಾ ಫ್ಯಾಟಿ ಲಿವರ್, ಈ ಎಲ್ಲಾ ಸಮಸ್ಯೆಗಳು ಹೊರಗೆ ಕಾಣುವಂತೆ ಇಲ್ಲದಿದ್ದರೂ ಆಂತರಿಕವಾಗಿ ಬೆಳೆಯುತ್ತವೆ. ಮಾನಸಿಕ ಸ್ಥಿತಿ, ನಿಮ್ಮ ಮನಸ್ಸು ಸಮುದ್ರದ ಅಲೆಗಳಂತೆ ಇರುವುದೇ. ಒಮ್ಮೆ ಶಾಂತ, ಒಮ್ಮೆ ಬಿರುಗಾಳಿ. ಹಗಲು ರಾತ್ರಿ ಗಣಸು ಕಾಣುವ ಅಭ್ಯಾಸದಿಂದ ದೂರಿರಿ. ನಿಲ್ಲದಿದ್ದರೆ ಶನಿ ನಿಮಗೆ ಕಠಿಣ ಪಾಠ ಕಲಿಸುತ್ತಾರೆ. ಆನಂದದ ಬೆಳಕು. ಅಕ್ಟೋಬರ್ 2, 2026 ಶುಕ್ರ ಗ್ರಹ ಲಗ್ನಕ್ಕೆ ಪ್ರವೇಶ. ಈ ದಿನದ ನಂತರ ನೀವು ಮ್ಯಾಗ್ನೆಟಿಕ್ ವ್ಯಕ್ತಿತ್ವ ಹೊಂದುವಿರಿ. ಜನರು ನಿಮ್ಮ ಸಲಹೆ ಕೇಳಲು ಪ್ರಾರಂಭಿಸುತ್ತಾರೆ. ಸಲಹೆ: ಆರೋಗ್ಯ ಮತ್ತು ನಿದ್ರೆ ಮೇಲೆ ಗಮನ ಕೊಡಿ, ವಿಶೇಷವಾಗಿ ಹೃದಯ, ಸ್ತನ, ಕಾಲು ಮತ್ತು ಮೂಳೆ ಸಂಬಂಧಿತ ಸಮಸ್ಯೆಗಳಿಗೆ. ಉದ್ಯೋಗ ಮತ್ತು ವೃತ್ತಿ ಜೀವನ. 2026 ವರ್ಷವು ನಿಮ್ಮ ವೃತ್ತಿ ಜೀವನದಲ್ಲಿ ಏಕೈಕ ತಿರುವು ತರಲಿದೆ. ಜನವರಿ-ಮೇ ಕಠಿಣ ಪರಿಶ್ರಮ, ಆದರೆ ಫಲಿತಾಂಶ ಅಷ್ಟೇ ಸಣ್ಣ. ನಿಮ್ಮ ಶ್ರಮಕ್ಕೆ 100% ಕೊಡುವುದಾಗಿ ಭಾವಿಸಿದರೂ ಫಲಿತಾಂಶ 60-70% ಮಾತ್ರ ಸಿಗಲಿದೆ. ಆಫೀಸ್ನಲ್ಲಿ ವಾದ, ಆರೋಪ ಅಥವಾ ಗೊಂದಲಕ್ಕೆ ಮೌನವೇ ಉತ್ತಮ. ಜೂನ್ 2, 2026 ಗುರು ಉಚ್ಚ ಸ್ಥಾನಕ್ಕೆ ಪ್ರವೇಶ, ಚತುರ್ವರ್ಗಿ ಯೋಗ ದಶಮ ಭಾವದಲ್ಲಿ. ಜಾಬ್ಸ್, ಬಿಸ್ನೆಸ್, ಬಹಳ ದೊಡ್ಡ ಡೀಲ್, ಕಾಂಟ್ರಾಕ್ಟ್ ಅಥವಾ ರೆಕಗ್ನಿಷನ್ ಸಿಗಬಹುದು. ಬುಧಾದಿತ್ಯ ಯೋಗ, ನಿಮ್ಮ ಬುದ್ಧಿ, ಮಾತು ಮತ್ತು ನಿರ್ವಹಣಾ ಕೌಶಲ್ಯದಿಂದ ಶತ್ರು ಸೋಲಿಸುವಿರಿ. ವಿದೇಶದಲ್ಲಿ ವಾಸಿಸುವವರು. ಜನವರಿ-ಅಕ್ಟೋಬರ್ 2026 ವೀಸಾ ಸಮಸ್ಯೆಗಳು ಅಥವಾ ಕೆಲಸ ಕಳೆದುಕೊಳ್ಳುವ ಅಪಾಯ. ಯಾವುದೇ ಫೈನಾನ್ಷಿಯಲ್ ರಿಸ್ಕ್ ತೆಗೆದುಕೊಳ್ಳಬೇಡಿ. ಹಣಕಾಸು ಮತ್ತು ಆಸ್ತಿ. 2026ರಲ್ಲಿ ನೀವು ಹಣವನ್ನು ಸಂಪಾದಿಸುತ್ತಿದ್ದರೂ ಕೂಡ ಮೊದಲಾರ್ಧದಲ್ಲಿ ಅದು ಫ್ರೋಜನ್ ಆಸೆಟ್ ಫಿನಾಮಿನನ್ ಸೃಷ್ಟಿಸುತ್ತದೆ. ಮೊದಲ 6 ತಿಂಗಳು ಹಣ ಇದೆ, ಆದರೆ ಬಳಕೆ ಮಾಡಲು ಸಾಧ್ಯವಿಲ್ಲ. ಸೆಪ್ಟೆಂಬರ್ 15, 2026 ಬುಧ ಗ್ರಹ ಧನ ಭಾವಕ್ಕೆ ಪ್ರವೇಶ. ನಿಮ್ಮ ಮಾತು ಹಣವಾಗಿ ಬದಲಾಗುತ್ತದೆ. ಸೇಲ್ಸ್, ಮಾರ್ಕೆಟಿಂಗ್, ಕನ್ಸಲ್ಟಿಂಗ್, ಪ್ರಾಪರ್ಟಿ ಡೀಲ್ಸ್, ಅಗ್ರಿಕಲ್ಚರಲ್ ಇನ್ವೆಸ್ಟ್ಮೆಂಟ್ಸ್ ಲಾಭದಾಯಕ. ವರ್ಷದ ಕೊನೆ. ರಾಹು ಮಕರ ರಾಶಿಗೆ ಹೋದಾಗ ಅನಿರೀಕ್ಷಿತ ಧನಲಾಭ. ಹಳೆಯ ಸಿಲುಕಿದ ಹಣ ಹಿಂದಕ್ಕೆ ಬರುತ್ತದೆ. ಪ್ರೀತಿ, ಸಂಬಂಧಗಳು ಮತ್ತು ಕುಟುಂಬ. 2026 ಜನವರಿ-ಮೇ ಅಗ್ನಿ ಪರೀಕ್ಷೆ. ಶನಿ ನಿಮ್ಮ ಸಪ್ತಮ ಭಾವದಲ್ಲಿ, ಸಂಗಾತಿಯಿಂದ ರಹಸ್ಯಗಳು ಬಹಿರಂಗವಾಗಬಹುದು. ಮೂರನೇ ವ್ಯಕ್ತಿ ಅಥವಾ ಸತ್ಯಾಸತ್ಯಗಳ ಪಾರ್ಶ್ವದಲ್ಲಿ ಸಂಬಂಧ ಬಿರುಕು. ಜೂನ್ 2026 ಗುರು ದೃಷ್ಟಿ ಸಂಬಂಧಗಳನ್ನು ಸರಿಪಡಿಸಲು ಪ್ರಾರಂಭ. ಅಕ್ಟೋಬರ್ 2, 2026 ಶುಕ್ರ ಲಗ್ನಕ್ಕೆ ಒಂಟಿತನ ಕೊನೆ, ಅಟ್ರಾಕ್ಷನ್ ಹೆಚ್ಚು, ವಿವಾಹ ಯೋಗ ಉಂಟು. ಎಚ್ಚರಿಕೆ: ಸೂರ್ಯ ಸಂಕಲನ ಮಂಗಳ ಲಗ್ನದಲ್ಲಿ ಇದ್ದಾಗ ಅಹಂಕಾರ ನಿಯಂತ್ರಣ ಮಹತ್ವ. ನಿಮ್ಮ ಸಂಬಂಧವನ್ನು ಕೆಡಿಸುವ ಸಾಧ್ಯತೆ ಇಲ್ಲದೆ ಪ್ರೀತಿ ಸಂಪೂರ್ಣವಾಗಿ ಸುಂದರವಾಗುತ್ತದೆ. ಗೃಹಿಣಿಯರಿಗಾಗಿ ವಿಶೇಷ ಸೂಚನೆ. 2026 ಒಂದು ಭಾವನಾತ್ಮಕ ವರ್ಷ. ಶನಿ ಲಗ್ನದಲ್ಲಿದ್ದು ಜಲತತ್ವದ ಕಾರಣ ಸೊಂಟ, ಕಾಲು, ಪಾದ ನೋವು ಹೆಚ್ಚು. ಜೂನ್ ನಂತರ ಮನೆಯ ವಾತಾವರಣ ಬದಲಾಗುತ್ತದೆ. ಮಕ್ಕಳ ಯಶಸ್ಸು ನಿಮ್ಮ ದುಃಖ ಮರೆಸುತ್ತದೆ. ಹೊಸ ವಸ್ತು, ಆಭರಣ ಅಥವಾ ಮನೆಯನ್ನು ಸುಂದರಗೊಳಿಸುವ ಕಾಲ. ಎಚ್ಚರಿಕೆ: ದೂರದ ಸಂಬಂಧಿಗಳು ಅಥವಾ ಹೊರಗಿನ ವ್ಯಕ್ತಿಗಳ ಮಾತು ಕೇಳಬೇಡಿ. ಅಕ್ಟೋಬರ್ ನಂತರ ಉಗ್ರ ಗ್ರಹಗಳು ಲಗ್ನದಲ್ಲಿ, ಕೋಪ ನಿಯಂತ್ರಣ ಅಗತ್ಯ. ಅದೃಷ್ಟ ಆರಂಭದಲ್ಲಿ ಸ್ವಲ್ಪ ನಿಷ್ಕ್ರಿಯ, ಕೆಲಸ ನಿಲ್ಲಬಹುದು. ಜೂನ್ 2, 2026 ಗುರು ಉಚ್ಚ, ಭಾಗ್ಯವನ್ನು ಅಮೃತ ದೃಷ್ಟಿಯಿಂದ ನೋಡುತ್ತಾರೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ, ವಿದೇಶ ಪ್ರವಾಸ ಶುಭ. 4 ಅಕ್ಟೋಬರ್ ಗುರು ವಕ್ರಿ, ಭಾಗ್ಯ ನಿಧಾನ. ದೊಡ್ಡ ನಿರ್ಧಾರಗಳು, ಲಾಂಗ್ ಕೋರ್ಸ್, ದೀರ್ಘ ಪ್ರಯಾಣ ನಂತರ ಮರುಪರಿಶೀಲನೆ ಅಗತ್ಯ. 3 ರಾಮಬಾಣ ಪರಿಹಾರಗಳು. ಮೀನು ತಿನ್ನುವುದನ್ನು ತ್ಯಜಿಸಿ, ಬದಲಿಗೆ ವರ್ಷವಿಡೀ ಮೀನುಗಳಿಗೆ ಆಹಾರ ನೀಡಿ. ಶನಿಯ ಶಕ್ತಿ ಶಾಂತಗೊಳ್ಳುತ್ತದೆ. ದೇಹ, ನಿದ್ರೆ ಮತ್ತು ಶನಿ ಶಾಂತಿ ಲಾಭ. ರತ್ನವಿಜ್ಞಾನ, ನೀಲಿ ಸಬ್ಫೈರ್ ಮಧ್ಯದ ಬೆರಳಿನಲ್ಲಿ ಧರಿಸಿ. ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ವ್ಯವಹಾರದಲ್ಲಿ ಸ್ಥಿರತೆ. ಪರ್ಯಾಯ ಪೂಜಾ ಪಠ. ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲೀಸಾ ಪಠನೆ. ವರ್ಷಕ್ಕೆ ಒಮ್ಮೆ ಜ್ಯೋತಿರ್ಲಿಂಗ ದರ್ಶನ.
ಕೊನೆಗೆ 2026 ವರ್ಷವು ಒಂದು ಪರ್ವತ ಹತ್ತುವ ಹಾದಿ. ಪ್ರಾರಂಭದಲ್ಲಿ ಕಷ್ಟ, ಹೋರಾಟ, ಮಾನಸಿಕ ಒತ್ತಡ. ಮಧ್ಯದಲ್ಲಿ ಗುರು ಉಚ್ಚ, ಧನ, ಕೌಟುಂಬಿಕ ಸಂತೋಷ. ಅಂತ್ಯದಲ್ಲಿ ಅಕ್ಟೋಬರ್, ವ್ಯಕ್ತಿತ್ವ ಬದಲಾವಣೆ, ಪ್ರೀತಿ ಮತ್ತು ಗೌರವ. ಸೂತ್ರ: ಕರ್ಮ ಶುದ್ಧವಾಗಿರಲಿ, ಮೌನ ಪಾಲಿಸಿ, ಗುರುವಿನ ಶರಣಾಗಿರಿ. ಜಯ ನಿಮ್ಮದೇ ಆಗುತ್ತದೆ. ಸಂಕ್ಷಿಪ್ತ ಟೈಮ್ಲೈನ್ 2026 ಮೀನರಾಶಿ. ಜನವರಿ ಮೇ ಶನಿ ಲಗ್ನ, ಆರೋಗ್ಯ ಮತ್ತು ಧೈರ್ಯ ಪರೀಕ್ಷೆ. 2 ಜೂನ್ ಗುರು ಕರ್ಕಾಟಕ, ಕರಿಯರ್ ಲಾಕಪ್ ಲೆಫ್ಟ್. 20 ಸೆಪ್ಟೆಂಬರ್ ಬುಧ ಧನ, ಫೈನಾನ್ಷಿಯಲ್ ಗೇನ್ಸ್. 2 ಅಕ್ಟೋಬರ್ ಶುಕ್ರ ಲಗ್ನ, ಪರ್ಸನಾಲಿಟಿ ಲಾವಾಪ್ ಲೆಫ್ಟ್. 3 ರಿಂದ 4 ಅಕ್ಟೋಬರ್ ಅಮಾವಾಸ್ಯೆ ಸಂಕಲನ ಗುರು ವಕ್ರಿ, ಕಾಷನ್ ಅಂಡ್ ಡಿಸಿಷನ್ಸ್. ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಎಂದು ಭಾವಿಸುತ್ತೇವೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ರಾಶಿ ರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.